ನಾನು ಅಲೆಕ್ಸಾಂಡರ್ ಹಲವು ದೇಶಗಳನ್ನು ಗೆದ್ದಿದ್ದೇನೆ. ಈಗ ಭಾರತದ ಮೇಲೆ ದಾಳಿ ಮಾಡುವ ಸಮಯ ಬಂದಿದೆ. ಭಾರತದ ರಾಜ ಪೋರಸ್ ನನ್ನ ಮುಂದೆ ತಲೆಬಾಗಿದರೆ ಅವನು ತನ್ನ ರಾಜ್ಯವನ್ನ ಉಳಿಸಿಕೊಳ್ಳಬಹುದು. ಯುದ್ಧವಿಲ್ಲದೆ ಗೆಲುವು ನನಗೆ ಪ್ರಿಯ. ನಾನು ಪೋರಸ್, ಭಾರತವನ್ನ ಆಳುವ ಶೂರವೀರ. ತಲೆಬಾಗುವುದು ನನ್ನ ಸಂಸ್ಕೃತಿಯ ಭಾಗವಲ್ಲ. ನಾನು ಮಣ್ಣನ್ನು ಕಾಪಾಡಲು ಹುಟ್ಟಿದ್ದೇನೆ. ಏನು ಶೂರವೀರ, ಭಾರತ ದೇಶದ ಮಣ್ಣು. ಪೋರಸನ ಧೈರ್ಯ ನನಗೆ ಇಷ್ಟವಾಯಿತು, ಆದರೆ ನಾನೂ ಸಹ ಹಿಂದಿರುಗುವುದಿಲ್ಲ. ನನ್ನಲ್ಲಿ ಧೈರ್ಯವಿದೆಯಾದರೆ ಯುದ್ಧದ ಮೈದಾನದಲ್ಲಿ ನಾನೊಬ್ಬ ಯೋಧನಂತೆ ನನ್ನನ್ನು ಎದುರಿಸು. ಗೆಲುವು ಯಾರದೆಂಬುದು ಕಾಲ ತೀರ್ಮಾನಿಸಲಿ. ಪೋರಸ್ ನನಗೆ ಕಠಿಣ ಪ್ರತಿದ್ವಂದ್ವಿ ಅಂತ ಕಾಣುತ್ತೆ, ಆದ್ರೆ ಯುದ್ಧದಲ್ಲಿ ಗೆಲುವು ನಂದೇ. ನಾಳೆ ಕಣಿವೆಯಲ್ಲಿ ನಾವಿಬ್ರು ಇತಿಹಾಸ ಬರೆಯೋಣ. ಗೆದ್ದೆ, ಆದರೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಎಷ್ಟೋ ದೇಶಗಳು ಯುದ್ಧವಿಲ್ಲದೆ ನನ್ನ ಮುಂದೆ ಶರಣರಾದರು, ಆದರೆ ನೀನು ಶರಣಾಗಿಲ್ಲ. ನಿಜಕ್ಕೂ ನಿನ್ನಂತಹ ಶೂರವೀರ ರಾಜನನ್ನು ನಾನು ಎಂದಿಗೂ ನೋಡಿಲ್ಲ. ನಾನು ಸೋತಿರಬಹುದು, ಆದರೆ ರಾಜನಾಗಿ ನಿಲ್ಲುವ ಧೈರ್ಯ ನನ್ನ ರಕ್ತದಲ್ಲೇ ಹರಿಯುತ್ತದೆ. ನಾನು ಗೆದ್ದಿರಬಹುದು, ಆದರೆ ನಿನ್ನ ಧೈರ್ಯ ನನಗೆ ಇಷ್ಟವಾಯಿತು. ಈ ರಾಜ್ಯವನ್ನು ನಿನಗೆ ಹಿಂದಿರುಗಿಸ್ತಾ ಇದ್ದೇನೆ. ಮತ್ತೆ ಸಿಗೋಣ.